ಚನ್ನಪಟ್ಟಣ ಉಪಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಸುವುದಕ್ಕೆ ಜೆಡಿಎಸ್ ತಾಲೂಕು ಘಟಕದ ವತಿಯಿಂದ ಒಕ್ಕೊರಲ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತ ಚನ್ನಪಟ್ಟಣ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಚ್.ಸಿ. ಜಯಮುತ್ತು ತಿಳಿಸಿದ್ದಾರೆ. ಸದ್ಯ ಚನ್ನಪಟ್ಟಣ ತಾಲೂಕು ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿಯಾಗಬೇಕಂತ ಒತ್ತಾಯಿಸಿದರು. ಇದುವರೆಗೂ ಎನ್ಡಿಎ ಅಭ್ಯರ್ಥಿಯನ್ನ ಯಾರೂ ಕೂಡ ಘೋಷಣೆ ಮಾಡಿಲ್ಲ. ಇದೆಲ್ಲವೂ ಊಹಾಪೋಹ. ನಮ್ಮ ಅಭ್ಯರ್ಥಿಯನ್ನ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಘೋಷಣೆ ಮಾಡ್ತಾರೆ. ಅಲ್ಲಿವರೆಗೂ ಜೆಡಿಎಸ್ ಮುಖಂಡರು ಯಾವುದೇ ಸಭೆ ನಡೆಸಿ ಗೊಂದಲ ಮೂಡಿಸದಂತೆ ಕಾರ್ಯಕರ್ತರಿಗೆ ತಾಕೀತನ್ನ ಮಾಡಿದ್ರು. ಇದಲ್ಲದೆ ಜೆಡಿಎಸ್ ಪಕ್ಷ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ಅನಿವಾರ್ಯ. ಚನ್ನಪಟ್ಟಣ ಜೆಡಿಎಸ್ ಭದ್ರಕೋಟೆ. ಇಲ್ಲಿ ಪಕ್ಷ ಉಳಿಸಿಕೊಳ್ಳಬೇಕಾಗಿದೆ. ಎನ್ಡಿಎ ನಾಯಕರು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಮೈತ್ರಿ ಧರ್ಮ ಪಾಲಿಸಿದ್ದಾರೆ ಅನ್ನುವಂತಹ ನಂಬಿಕೆ ಇದೆ. ರಾಜ್ಯದಲ್ಲಿ ನಡೆಯಲಿರುವಂತಹ 3 ಉಪಚುನಾವಣೆ ಪೈಕಿಯಲ್ಲಿ ಈಗಾಗಲೇ 2 ಕ್ಷೇತ್ರ ಬಿಜೆಪಿಗೆ ನೀಡಲಿದ್ದು, ಮತ್ತೊಂದು ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ ಪಕ್ಷದ ಪಾಲಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಯೋಗೇಶ್ವರ್ ಎಂಎಲ್ಸಿ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ನಿಖಿಲ್ ಗೆಲ್ಲಿಸಲಿ. ಅವರಿಗೆ ಮುಂದೆ ಒಳ್ಳೆಯ ಅವಕಾಶವಿದೆ. ನಿಖಿಲ್ ಕುಮಾರಸ್ವಾಮಿ ಅವರೇ ನಮ್ಮ ಅಭ್ಯರ್ಥಿ ಅಂತ ಜಯಮುತ್ತು ತಿಳಿಸಿದರು. ಆದಷ್ಟು ಜಲ್ದಿ ಕ್ಲಿಯರ್ ಮಾಡಿ ಅಂತ ಕೇಳಿದೀವಿ ಅಷ್ಟೇ. ಗೊಂದಲ ಆಗೋದ್ ಬೇಡ. ಸಂಘಟನೆಯಲ್ಲಿ ಇವತ್ತು ಕಾಂಗ್ರೆಸ್ ಅವರು ಮಾಮೂಲಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡವ್ರೆ. ನಾವು ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ನಾನು ಆದಷ್ಟು ಜಲ್ದಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಹೊರತು ನಾವ್ ಯಾರು ಕೂಡ ಇವತ್ತು ಕೂಡ ಕುಮಾರಣ್ಣ ಹತ್ರ ನಾವು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ನಮ್ಮ ಮುಖಂಡರು ಕೂಡ ಚರ್ಚೆ ಮಾಡಿಲ್ಲ. ಅವರು ಕೂಡ ನೀವು ಅಭ್ಯರ್ಥಿ ಅಂತ ಇವತ್ತರೆಗೂ ಯಾರನ್ನು ಹೇಳಿಲ್ಲ. ಒಗ್ಗಟ್ಟಾಗಿರಿ, ನಾನು ತೀರ್ಮಾನ ಮಾಡ್ತೀನಿ. ಆ ಕ್ಷೇತ್ರ ಉಳಿಸ್ಕೋ ಜವಾಬ್ದಾರಿ ನಂದು ಅಂತ ಹೇಳಿದ್ರೆ ಬಿಜೆಪಿ ಅಸಹಕಾರ ಮಾಡಿದ್ರೆ ಏನ್ ಮಾಡ್ತೀವಿ?